ನಮಸ್ಕಾರ. ನಾನು ಶುಭಾ. ಬ್ರೌನ್ ಪೇಪರ್ ಬ್ಯಾಗ್ಸು ಸಾಮಾನ್ಯವಾಗಿ ಏನಾದ್ರು ತಂದಾಗ ಕೊಡ್ತಾರೆ. ನಾವೇನು ಮಾಡ್ತೀವಿ, ಇದನ್ನು ಯೂಸ್ ಮಾಡ್ಕೊಂದಿರಾ ಡಸ್ಟ್ಬಿನ್ನಿಗೆ ಬಿಸಾಕ್ಬಿಡ್ತೀವಿ. ಈ ವಿಡಿಯೋ ನೋಡಿದ್ರೆ ಅಂತೂ ಖಂಡಿತ ನೀವಿನ್ನು ಬಿಸಾಕಕ್ಕೆ ಹೋಗಲ್ಲ. ಬ್ರೌನ್ ಪೇಪರ್ ಬ್ಯಾಗ್ಸು ಒಂದೆರಡು ಇತ್ತು ನಮ್ಮ ಮನೆಯಲ್ಲಿ. ಮತ್ತು ಕಾರ್ಡ್ಬೋರ್ಡ್ ಬಾಕ್ಸು ಇದ್ದೇ ಇರುತ್ತೆ. ಎಲ್ಲರ ಮನೇಲಿ ಏನಾದ್ರು ತಂದಾಗ ಈ ಕಾರ್ಡ್ಬೋರ್ಡ್ ಬಾಕ್ಸು ಮತ್ತು ಈ ಬ್ರೌನ್ ಪೇಪರ್ ಬ್ಯಾಗ್ಸು ಸಾಮಾನ್ಯವಾಗಿ ಬರುತ್ತೆ. ಇವನ್ನು ನೀವೇನು ಮಾಡಬೇಕಂದ್ರೆ, ನಿಮ್ಮ ಮನೇಲಿ ಎಷ್ಟಿದೆಯೋ ಅಷ್ಟನ್ನು ತಗೊಂಡು ಚಿಕ್ಕದಾಗಿ ನಾನು ಕಟ್ ಮಾಡ್ಕೊತಾ ಇದ್ದೀನಲ್ಲ ಕೈಯಲ್ಲೇ, ಕತ್ರಿ ಏನು ಬೇಕಾಗಿಲ್ಲ, ಪೇಪರ್ ಅಲ್ವಾ, ಕೈಯಲ್ಲೇ ನೀಟಾಗಿ ಕಟ್ ಮಾಡ್ಕೊಬಿಡಿ. ಅಂದರೆ ಕಾರ್ಡ್ಬೋರ್ಡ್ ಬಾಕ್ಸ್ನು ಕಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಈ ಬ್ರೌನ್ ಪೇಪರ್ ಬ್ಯಾಗ್ ಇತ್ತಲ್ಲ, ಇದನ್ನು ಚಿಕ್ಕ ಮಾಡಿಕೊಂಡು ಒಂದು ಬಕೆಟಲ್ಲಾಗಲಿ ಒಂದು ಚಿಕ್ಕ ಟಬ್ಬಲ್ಲಿ ನೀರು ತಗೊಂಡಿದ್ದೀನಿ ನಾನು. ನಿಮ್ಮ ಹತ್ರ ಇನ್ನೂ ಜಾಸ್ತಿ ಇದೆ, ನಮ್ಮ ಹತ್ರ ಬ್ರೌನ್ ಪೇಪರ್ ಬ್ಯಾಗು ಮತ್ತು ಕಾರ್ಡ್ಬೋರ್ಡ್ ಬಾಕ್ಸ್ ಜಾಸ್ತಿ ಇದೆ ಅನ್ನೋರು ಬಕೆಟಲ್ಲಿ ತಗೊಬಿಡಿ. ಒಂದು ಸ್ವಲ್ಪನೇ ಇದ್ದಿದ್ದು ನೋಡಿ ತೋರಿಸ್ತಾ ಇದ್ದೀನಿ. ಒಂದಷ್ಟು ನೀರು ತಗೊಂಡು, ಅಂದರೆ ಈ ಪೇಪರೆಲ್ಲ ಮುಳುಗೋಷ್ಟು ಜಾಸ್ತಿ ಕಮ್ಮಿನೂ ತಗೋಬೇಡಿ, ಒಂದಷ್ಟು ನೀರು ತಗೊಂಡು ಇದರೊಳಗಡೆಗೆ ಹಾಕ್ಕೊಬಿಡಿ. ನೋಡಿ, ಇದರೊಳಗಡೆಗೆ ಹಾಕ್ಕೊಬಿಟ್ಟು, ಇದರಲ್ಲಿ ಯಾವುದೇ ಥರ ಪ್ಲಾಸ್ಟಿಕ್ ಇರಲಿಲ್ಲ, ನೀವೇ ನೋಡಿದ್ರಲ್ಲ, ಪ್ಲಾಸ್ಟಿಕ್ ಏನಿಲ್ಲ, ಯಾವುದೇ ಥರ ಕಲ್ಲರ್ ಕೂಡ ಏನಿಲ್ಲ. ಇದರೊಳಗಡೆಗೆ ಹಾಕ್ಬಿಟ್ಟು ನೀರೊಳಗಡೆಗೆ ನೆನೆಸ್ಬಿಡಿ. ಜಾಸ್ತಿ ಹೊತ್ತೇನು ನೆನೆಸೋ ಅಷ್ಟಿಲ್ಲ, ಇದು ಪೇಪರ್ ಅಲ್ವಾ, ಬೇಗ ನೆಂದ್ಬಿಡುತ್ತೆ. ಒಂದು 15-20 ನಿಮಿಷ ಸಾಕು. ನನ್ನ ಹತ್ರ ಇನ್ನೂ ಪೇಪರ್ಸ್ ಇತ್ತು, ಇದನ್ನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಅಂದರೆ ಚಿಕ್ಕ ಚಿಕ್ಕದಾಗಿ ಮುರ್ಕೊಬಿಡಿ, ಹಂಗಂಗೆ ಹಾಕ್ಕೊಳಕ್ಕೆ ಹೋಗಬೇಡಿ. ನೋಡಿ, ಚಿಕ್ಕ ಚಿಕ್ಕದಾಗಿ ಮುರ್ಕೊತಾ ಇದ್ದೀನಲ್ಲ, ಸೇಮ್ ಹಿಂಗೆ ಮುರಿದುಕೊಂಡು ನೀವು ಒಂದು 15-20 ನಿಮಿಷ ಇದನ್ನು ಸೈಡ್ಗೆ ಇಕ್ಬಿಡಬೇಕು. ಮತ್ತೆ ಹೇಳ್ತೀನಿ ಇದನ್ನು ಏನು ಮಾಡಬೇಕಂತ. ಇದು ತುಂಬಾ ಯೂಸ್ ಆಗುತ್ತೆ ನಮಗೆ. ಈ ಥರ ನೆನೆಸ್ಬಿಡ್ತೀವಲ್ಲ, ನೆನೆಸ್ಬಿಟ್ಟು ನಾನು ಸೈಡ್ಗೆ ಇಕ್ಬಿಡ್ತಾ ಇದ್ದೀನಿ. ಇದನ್ನು ನೆನೆಸಿದ್ದಾದಮೇಲೆ ನೀವು ಇವಾಗ ಗಿಡಗಳೆಲ್ಲ ಉಣ್ಸೋದಕ್ಕೆ ನರ್ಸರಿ ಪಾಟ್ ತರ್ತೀವಲ್ಲ, ಈ ಪಾಟ್ಗಳಲ್ಲಿ ಏನಾಗುತ್ತೆ, ಹೋಲ್ಸ್ ತುಂಬ ದೊಡ್ಡದಾಗಿ ಬಂದಿರುತ್ತೆ. ನಾವು ಗಿಡಗಳೇನಾದರೂ ಇಡಬೇಕಂದಾಗ ನೋಡಿ, ಹೋಲ್ಸ್ ಎಲ್ಲ ದೊಡ್ಡದಾಗಿದೆಯಲ್ಲ, ಇದರೊಳಗಡೆಗೆ ನೀವು ಮಣ್ಣಾಕಿ ಇಟ್ಟಿದ್ದೀರಂತಂದರೆ ನೀರು ಹಾಕುವಾಗ ನೀರೆಲ್ಲ ವೇಸ್ಟ್ ಆಗುತ್ತೆ. ಮತ್ತು ಮಣ್ಣು ಅಷ್ಟೇ ಆ ಹೋಲ್ಸ್ ಒಳಗಡೆಯಿಂದ ಹೊಟ್ಟೋಗ್ತಾ ಇರುತ್ತಲ್ಲ. ನೀವು ಇದ್ರ ಕೆಳಗಡೆಗೆ ಈ ಬ್ರೌನ್ ಪೇಪರ್ ಬ್ಯಾಗ್ ಇತ್ತಲ್ಲ, ಇದನ್ನು ಸಣ್ಣ ಸಣ್ಣಗೆ ಮುರಿದ್ಬಿಟ್ಟು ಕೆಳಗಡೆಗೆ ಹಾಕ್ಕೋಬೇಕು, ಮತ್ತೆ ಮಣ್ಣು ಹಾಕ್ಕೋಬೇಕು. ಹಿಂಗೆ ಮಾಡೋದ್ರಿಂದ ಏನಾಗುತ್ತೆ, ಆ ನೀರು ವೇಸ್ಟ್ ಆಗಲ್ಲ, ಮಣ್ಣು ಕೆಳಗಡೆಗೆ ಹೊಟ್ಟೋಗಲ್ಲ. ಈ ನರ್ಸರಿ ಪಾಟೇ ಅಲ್ಲ, ನೀವು ಮಾಮೂಲಿಯಾಗಿ ಯಾವುದನ್ನು ಗಿಡ ಇಡಬೇಕು, ದೊಡ್ಡ ಪಾಟ್ ಯೂಸ್ ಮಾಡ್ತಾಯಿರಿ, ಇದಕ್ಕೂ ನಾವು ಹೋಲ್ ಇಡ್ತೀವಲ್ಲ, ಹೋಲ್ ಒಳಗಡೆಯಿಂದ ಕೂಡ ನೀರು ತುಂಬ ವೇಸ್ಟ್ ಆಗ್ತಾಯಿದೆ. ವೇಸ್ಟ್ ಆಗಬಾರ್ದು ಅಂತಂದರೆ ಈ ಥರ ಬ್ರೌನ್ ಪೇಪರ್ ಬ್ಯಾಗ್ ಯೂಸ್ ಮಾಡ್ಬೋದು. ಮತ್ತು ನೋಡಿ, ಒಂದು 15 ನಿಮಿಷ ನೆನೆಸಿಟ್ಟಿದ್ದೆ ನಾನು, ಚೆನ್ನಾಗಿ ನೆಂದುಬಿಟ್ಟಿದೆ. ಇನ್ನು ಉಂಡೆ ಥರ ಮಾಡ್ಕೋಬೇಕು, ನೀರು ಒಂದು ಸ್ವಲ್ಪನೂ ಇರಬಾರ್ದು. ನೋಡಿ, ಕೈಯಲ್ಲಿ ಹಿಂಡ್ಬಿಡ್ತಾ ಇದ್ದೀನಲ್ಲ, ಸೇಮ್ ಇದೇ ಥರ ನೀರೆಲ್ಲ ಚೆನ್ನಾಗಿ ಹಿಂಡ್ಬಿಟ್ಟು ಒಂದು ಕವರ್ ಮೇಲೆ ಇಟ್ಕೊತಾ ಇದ್ದೀನಿ. ಸೇಮ್ ಈ ಥರನೇ ಇಟ್ಕೋಬೇಕು ನೀವು ಕೂಡ. ಕವರ್ ಮೇಲೆ ಚಿಕ್ಕ ಚಿಕ್ಕ ಉಂಡೆ ಮಾಡಿ ಇಟ್ಕೊಂಡು ಇದನ್ನು ಡ್ರೈ ಮಾಡಿ ಎತ್ತಿಕ್ಕೋಬೋದು. ಇದನ್ನು ನೀವು ಹೆಂಗೆ ಯೂಸ್ ಮಾಡೋದಂತ ನಾನು ಹೇಳ್ತೀನಿ. ಪಾಟ್ಗಳಿಗೆ ತುಂಬ, ಅಂದರೆ ಗಿಡಗಳು ಇವಾಗ ಒಬ್ಬೊಬ್ರಿಗೆ ಮಣ್ಣು ತುಂಬ ಕಮ್ಮಿ ಇರುತ್ತೆ. ಒಬ್ಬೊಬ್ಬರು ಅಪಾರ್ಟ್ಮೆಂಟ್ಸಲ್ಲೆಲ್ಲ ಇರೋರಿಗೆ ಮಣ್ಣು ಸಿಕ್ಕಲ್ಲ, ಕಮ್ಮಿ ಇರುತ್ತಲ್ವ ಮಣ್ಣು. ಅವ್ರು ಏನು ಮಾಡಬೇಕಂದ್ರೆ, ನೀವು ಇದೇ ಪೇಪರ್ ಬ್ಯಾಗ್ಸ್ನು ನೆನೆಸಿರ್ತೀರಲ್ಲ, ನೀವು ಮಣ್ಣು ಕಮ್ಮಿ ಇದ್ದಾಗ ಮಣ್ಣು ಜೊತೆಗೆ ಇದನ್ನು ಮಿಕ್ಸ್ ಮಾಡಿಬಿಡ್ಬೇಕು ಚೆನ್ನಾಗಿ. ಒಂದು ಸ್ವಲ್ಪ ಇದು ಸ್ವಲ್ಪ ಮಣ್ಣು ಎರಡೂ ಹಾಕ್ಬಿಟ್ಟು ಪಾಟ್ಗಳೊಳಗಡೆಗೆ ಹಾಕ್ಬಿಟ್ಟು ಮತ್ತೆ ಗಿಡ ನೆಡಿ. ಈ ಥರ ಮಾಡೋದ್ರಿಂದ ನಿಮಗೆ ಕಮ್ಮಿ ಮಣ್ಣು ಸಿಕ್ಕಲ್ಲ, ನಮಗೆ ಕಮ್ಮಿ ಇದೆ ಅಂದಾಗ ತುಂಬ ಯೂಸ್ ಆಗುತ್ತೆ. ಇದೇನು ವೇಸ್ಟ್ ಕೂಡ ಆಗಲ್ಲ. ಪೇಪರ್ ಬ್ರೌನ್ ಬ್ಯಾಗ್ಸು, ಕಾರ್ಡ್ಬೋರ್ಡ್ ಬಾಕ್ಸ್ಗಳು ನೀವು ಈ ಥರ ಯೂಸ್ ಮಾಡ್ಕೋಬೋದು. ಮತ್ತು ಇದು ಉಂಡೆ ಕಟ್ಟಿದ್ದೀನಲ್ಲ, ಇದನ್ನು ನಾನು ಒಣಗಿಸ್ಬಿಟ್ಟು ಎತ್ತಿಕ್ತೀನಿ ಸ್ವಲ್ಪ. ನೀವು ಇದನ್ನು ಒಣಗಿಸ್ಬಿಟ್ಟು ಎತ್ತಿಕ್ಕೊಂಡು ಮತ್ತೇನು ಯೂಸ್ ಮಾಡ್ಕೋಬೋದು. ನೋಡಿ, ಈ ನೀರು ಅಷ್ಟೇ ಅಲ್ಲ, ಗಿಡಗಳಿಗೆ ಹಾಕಿ ನೋಡಿ, ಈ ಥರ ಉಂಡೆ ಮಾಡಿರ್ತೀರಲ್ಲ, ಇದನ್ನು ಒಣಗಿಸ್ಬಿಟ್ಟು ಎತ್ತಿಕ್ಕೋಬೋದು. ಇಲ್ಲ ಅಂದರೆ ನಿಮ್ಮ ಗಿಡಗಳಲ್ಲಿ ಇವಾಗ ಬಿಸಿ ಜಾಸ್ತಿ ಬೀಳ್ತಾ ಇದೆ, ಮನೆ ಮೇಲೆಲ್ಲ ಪಾಟ್ಗಳಿಟ್ಟಿರ್ತೀವಿ, ಈ ಬಿಸಿಲಿಗೆ ಏನಾಗುತ್ತೆ, ಗಿಡಗಳು ಒಣಗೋಗುತ್ತೆ ಬೇಗ. ನಾವು ಬೆಳಗ್ಗೆ ಸಂಜೆ 2 ಟೈಮ್ ನೀರು ಹಾಕಬೇಕಾಗುತ್ತೆ. ಆ ಟೈಮಲ್ಲಿ ನೀವೇನು ಮಾಡಬೇಕಂದ್ರೆ, ಮನೆ ಮೇಲೆಲ್ಲ ಗಿಡಗಳಿಟ್ಟಿದ್ದೀವಿ ಅನ್ನೋರು ಈ ಪೇಪರ್ ಬ್ಯಾಗ್ಸ್ ನೆನೆಸಿಟ್ಟಿದ್ದೀರಲ್ಲ, ಇದನ್ನು ಸ್ವಲ್ಪ ಪಾಟ್ಗಳಲ್ಲಿ ಹಾಕ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಕೈಯಲ್ಲಿ ಮುರಿದ್ಬಿಟ್ಟು ಹಾಕ್ಕೊಳ್ಳಿ, ಹಂಗೆ ಉಂಡೆ ಹಾಕ್ಕೋಬಾರ್ದು. ಕೈಯಲ್ಲಿ ಸ್ವಲ್ಪ ಮುರಿದ್ಬಿಟ್ಟು ನೀಟಾಗಿ ಆ ಪಾಟ್ಗಳಲ್ಲಿ ಇಡಿ. ಈ ಥರ ಇಡೋದ್ರಿಂದ ಆ ಮಣ್ಣದ ಮೇಲೆ ಭಾಗ ಇರುತ್ತಲ್ಲ, ಇದು ಒಣಗಲ್ಲ, ತೇವದಿಂದ ಇರುತ್ತೆ, ಗಿಡ ಕೂಡ ಒಣಗಲ್ಲ. ಮತ್ತು ನೀರು ಕಮ್ಮಿ ಪ್ರಮಾಣದಲ್ಲಿ. ಆ ಪೇಪರ್ ಬ್ಯಾಗ್ಸ್ನು ನೀವು ನೀರಲ್ಲಿ ನೆನೆಸ್ದಿರ ಡೈರೆಕ್ಟಾಗಿ ಬೇಕಾದರೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಪಾಟ್ಗಳಲ್ಲಿ ಇಟ್ಬಿಡಿ. ಅಂದರೆ ನಿಮಗೆ ಜಾಸ್ತಿ ಬಿಸಿಲು ಬೀಳುತ್ತೆ ಅನ್ನೋರು ನೋಡಿ, ಈ ಥರ ಕಟ್ ಮಾಡಿ ಪಾಟ್ಗಳಲ್ಲಿ ಇಟ್ಬಿಟ್ಟು ನೀರು ಹಾಕಿದ್ದೀರ ಅಂತಂದ್ರೂ ನೀರು ಜಾಸ್ತಿ ಹಾಕೋ ಅಷ್ಟಿರಲ್ಲ, ಕಮ್ಮಿ ನೀರು ಹಾಕಿದ್ರೂ ಸಾಕು. 2 ಟೈಮ್ಸ್ ಹಾಕೋರು 1 ಟೈಮ್ ಹಾಕಿದ್ರೂ ಸಾಕು. ಚಿಕ್ಕ ಟಬ್ಬಲ್ಲಿ ನೀರಿಟ್ಟಿದ್ನಲ್ಲ, ಇದನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ಗಿಡಗಳಿಗೆ ಹಾಕಿ. ಇದರಲ್ಲಿ ಕಾರ್ಬನ್ ಜಾಸ್ತಿ ಇರುತ್ತೆ,
ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಗಿಡಗಳಂತೂ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.